ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1. Tata Sons plans to set up rupees 500 crore trust for kin of Ahmedabad Air India crash victims. ಟಾಟಾ ಸನ್ಸ್ ಬೋರ್ಡ್ ಅವರು ಒಂದು ಅಪ್ರೂವಲ್ಗೆ ಕಾಯ್ತಾ ಇದ್ದಾರೆ. ಒಂದು ಟ್ರಸ್ಟ್ ಮಾಡಲಿಕ್ಕೆ 500 ಕೋಟಿ ವರ್ತು, ಸೊ ದ್ಯಾಟ್ ಏರ್ ಇಂಡಿಯಾ ಫ್ಲೈಟಿಗೆ ಏನು ಕ್ರ್ಯಾಶ್ ವಿಕ್ಟಿಮ್ಸ್ ಇದ್ದಾರೆ ಅವರಿಗೆ ಒಂದು ಕಾಂಪನ್ಸೇಷನ್ ಕೊಡಲಿಕ್ಕೆ ಆಗಲಿ ಅಂತ. ಈ ಒಂದು ಪ್ಲೇನ್ ಕ್ರ್ಯಾಶಲ್ಲಿ ಪ್ಲೇನ್ ಒಳಗಿದ್ದವರು ಸುಮಾರು ಜನ ಹೋಗಿದ್ದಾರೆ, ಹಾಗೂ ಒಬ್ಬರು ಮಾತ್ರ ಸರ್ವೈವರ್ ಇದ್ದರು. ಪ್ಲಸ್ಸು ಒಂದು ಬಿಲ್ಡಿಂಗ್ ಮೇಲೆ ಬಿದ್ದ ಮೇಲೆ ಅಲ್ಲಿನೂ ಸುಮಾರು ವಿಕ್ಟಿಮ್ಸ್ ಇದ್ದರು, ಸುಮಾರು ಜನ ಸತ್ತೋಗಿದ್ದಾರೆ. ಟೋಟಲ್ 270 ಇದೆ ಈ ನಂಬರ್ ಸದ್ಯಕ್ಕೆ, ಹಾಗೂ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕಾಗತ್ತೆ. ಆಲ್ರೆಡಿ ಟಾಟಾ ಗ್ರೂಪ್ ಅವರು 1 ಕೋಟಿ ಪರ್ ಪರ್ಸನ್ನು ಯಾರು ಸತ್ತಿದ್ದಾರೆ ಅವ್ರ ಫ್ಯಾಮಿಲಿಗೆ ನಾವು ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಹಾಗೂ ಆ ಅಮೌಂಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿಕ್ಕಿದೆ. ನ್ಯೂಸ್ ನಂಬರ್ 2. ಜಿಯೋ ಬ್ಲ್ಯಾಕ್ ರಾಕ್ ರಿಸೀವ್ಸ್ ಸೆಬಿ ಅಪ್ರೂವಲ್. ಜಿಯೋ ಬ್ಲ್ಯಾಕ್ ರಾಕ್ ಬ್ರೋಕಿಂಗ್ ಪ್ರೈವೇಟ್ ಲಿಮಿಟೆಡು ಅವರಿಗೆ ಸೆಬಿ ಅಪ್ರೂವಲ್ ಸಿಕ್ಕಿದೆ ಬ್ರೋಕರೇಜ್ ಫಾರ್ಮ್ ಬಿಸ್ನೆಸ್ ರನ್ ಮಾಡಲಿಕ್ಕೆ. ಮೊನ್ನೆ ಅವರಿಗೆ ಮ್ಯೂಚುವಲ್ ಫಂಡ್ ಲೈಸೆನ್ಸು ಸಿಕ್ಕಿತ್ತು. ಈ ಜಿಯೋ ಬ್ಲ್ಯಾಕ್ ರಾಕ್ ಬ್ರೋಕಿಂಗ್ ಲಿಮಿಟೆಡು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ದು ಒಂದು ಸಬ್ಸಿಡರಿ ಕಂಪ್ನಿ, ಹಾಗೂ ಅದಕ್ಕೇ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ಸ್ ಇವತ್ತು 3.5% ಮೇಲೋಯಿತು. ಈ ಜಿಯೋ ಬ್ಲ್ಯಾಕ್ ರಾಕ್ ಬ್ರೋಕಿಂಗ್ ಕಂಪ್ನಿಯವರು ಅಫೋರ್ಡಬಲ್ ಸರ್ವಿಸು ಮತ್ತು ಟ್ರಾನ್ಸ್ಪರೆಂಟ್ ಬ್ರೋಕಿಂಗ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡಬೇಕಂತಿದ್ದಾರೆ ಇನ್ವೆಸ್ಟರ್ಸ್ಗೆ, ಹಾಗೂ ಅದು ಏನು ಹೇಗೆ ಅಂತ ಇನ್ನೂ ಕೆಲವು ದಿವಸದಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 3. ಅರೌಂಡ್ 1 lakh crore ವರ್ತ್ ಆಫ್ ಶೇರ್ ಸೋಲ್ಡ್. ಲಾಸ್ಟ್ ಫ್ಯೂ ಮಂತ್ಸಲ್ಲಿ 1 lakh crore ಜಾಸ್ತಿ ಶೇರ್ಸು ನಮ್ಮ ಇಂಡಿಯನ್ ಮಾರ್ಕೆಟ್ಸಲ್ಲಿ ಪ್ರಮೋಟರ್ಸ್, ಪ್ರೈವೇಟ್ ಈಕ್ವಿಟಿ ಇನ್ವೆಸ್ಟರ್ಸ್ ಹಾಗೂ ಲಾರ್ಜ್ ಸ್ಟ್ರಾಟಜಿಕ್ ಇನ್ವೆಸ್ಟರ್ಸ್ ಸೇಲ್ ಮಾಡಿದ್ದಾರೆ. ಹಾಗೂ ಇದು ಯಾಕಾಗಿದೆ ಅಂದರೆ ಮಾರ್ಕೆಟ್ಸ್ ರಿಕವರ್ ಆಗ್ತಾ ಹೊಸ ಲೈಫ್ ಟೈಮ್ ಬರ್ತಾ ಇದ್ದಾಗೆ ಪ್ರಮೋಟರ್ಸು ಇದರದ್ದು ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ. ಪ್ರಮೋಟರ್ಸೇ 61,000 crores ವರ್ತ್ ಆಫ್ ಶೇರ್ಸು ಅವ್ರ ಕಂಪ್ನಿಗಳಲ್ಲಿ ಸೇಲ್ ಮಾಡಿದ್ದಾರೆ, ಹಾಗೂ ವೆಂಚರ್ ಕ್ಯಾಪಿಟಲ್ ಫಾರ್ಮ್ಸು 28,000 crores ವರ್ತ್ ಆಫ್ ಶೇರ್ಸನ್ನು ಸೇಲ್ ಮಾಡಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸು ಆಲ್ಮೋಸ್ಟ್ 9,580 crores ವರ್ತ್ ಶೇರ್ಸು ಏಷ್ಯನ್ ಪೇಂಟ್ಸಲ್ಲಿ ಏನು ಇಟ್ಕೊಂಡಿದ್ರು ಅದನ್ನು ಕಂಪ್ಲೀಟಾಗಿ ಸೇಲ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. HDB ಫೈನಾನ್ಷಿಯಲ್ ಸರ್ವಿಸಸ್ IPO ಇವತ್ತು ಲಾಸ್ಟ್ ಡೇ ಕಂಪ್ಲೀಟ್ ಆಗಿದೆ. 12,500 crores IPO ಸಕ್ಸಸ್ಫುಲ್ ಆಗಿ ಸಬ್ಸ್ಕ್ರೈಬ್ ಆಗಿದೆ 16.69 times ಆಫರ್ ಸೈಜ್ ಮೇಲೆ, ಹಾಗೂ ಇದು ಮೋಸ್ಟ್ ಸಬ್ಸ್ಕ್ರೈಬ್ $1 billion IPO ಆಗುತ್ತೆ ಆಫ್ಟರ್ ಝೊಮ್ಯಾಟೋಸ್ IPO. ಆವಾಗ 29 times ಸಬ್ಸ್ಕ್ರೈಬ್ ಆಗಿತ್ತು 2021. $1 billion IPO ಅಂದರೆ 8,500 crores ಜಾಸ್ತಿ. ಸಣ್ಣ IPOಗಳು ಸುಮಾರು ಮಲ್ಟಿಪಲ್ ಟೈಮ್ಸ್ ಸಬ್ಸ್ಕ್ರೈಬ್ ಆಗಿರ್ತದೆ, ಆದರೆ ಇಷ್ಟು ದೊಡ್ಡ ಒಂದು ಮೊತ್ತ ಹಾಗೂ ಅದಾದಮೇಲೆ ಮಲ್ಟಿಪಲ್ ಟೈಮ್ಸ್ ಸಬ್ಸ್ಕ್ರೈಬ್ ಆಗೋದು ಅಷ್ಟು ಕಾಮನ್ ಅಲ್ಲ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 55 times ಸಬ್ಸ್ಕ್ರೈಬ್ ಮಾಡಿದ್ದಾರೆ. HNIಸು 9.98 times ಸಬ್ಸ್ಕ್ರಿಪ್ಷನ್ನು ಅವ್ರ ಕೋಟ ಮೇಲೆ, ಹಾಗೂ ರಿಟೇಲ್ ಇನ್ವೆಸ್ಟರ್ಸು 1.4 times. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 89 ಪಾಯಿಂಟ್ಸ್ ಅಪ್ಪು 25,638 ಕ್ಲೋಸ್ ಆಯಿತು. ಸೆನ್ಸೆಕ್ಸು 303 ಪಾಯಿಂಟ್ ಅಪ್ಪು 84,059 ಕ್ಲೋಸ್ ಆಗಿದೆ. ಒಳ್ಳೆ ದಿವಸ ಮಾರ್ಕೆಟಿಗೆ, ಜಾಸ್ತಿ ಮೇಲೆ ಹೋಗ್ತಿದ್ರು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಜಿಯೋ ಫೈನಾನ್ಷಿಯಲ್ 3.5% ಅಪ್ಪು, ಏಷ್ಯನ್ ಪೇಂಟ್ಸ್ 3.01% ಅಪ್ಪು, ಅಪೋಲೋ ಹಾಸ್ಪಿಟಲ್ಸ್ 2.91% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.84% ಡೌನು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 1.55% ಡೌನು, ಟ್ರೆಂಟು 1.43% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೊರೆಂಟ್ ಫಾರ್ಮಾ 3.69% ಅಪ್ಪು, ಹ್ಯುಂಡೈ ಮೋಟರ್ಸ್ 3.09% ಅಪ್ಪು, ಶ್ರೀ ಸಿಮೆಂಟ್ಸ್ 3.07% ಅಪ್ಪು. ಟಾಪ್ ಲೂಸರ್ಸು ಇಂಡಿಯನ್ ಹೋಟೆಲ್ಸ್ 1.99% ಡೌನು, ಜಿಂದಾಲ್ ಸ್ಟೀಲ್ 1.63% ಡೌನು, LTI ಮೈಂಟ್ರಿ 1.49% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,448, ಡಿಕ್ಲೈನ್ ಆಗಿದ್ದು 1,162, ಸೊ 55% ಅಪ್ಪು 45% ಡೌನು. ಪಾಯಿಂಟ್ ನಂಬರ್ 5. ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 12,594 crores ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 195 crores ನೆಟ್ ಸೇಲ್ಸು. ಪಾಯಿಂಟ್ ನಂಬರ್ 6. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 9,802 per ಗ್ರಾಮು, ಸಿಲ್ವರ್ 107.9 ರೂಪಾಯಿ per ಗ್ರಾಮು. ಪಾಯಿಂಟ್ ನಂಬರ್ 7. ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $85.48 ರೂಪೀಸ್, ಒಂದು ಯೂರೋ 100.1 ರೂಪಾಯಿ.
ಪಾಯಿಂಟ್ ನಂಬರ್ 8 ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. HDFC ಲೈಫು 52 ವೀಕ್ ಹೈ 811, ಕ್ಲೋಸಿಂಗು 807. ಭಾರತಿ ಏರ್ಟೆಲ್ 2039 52 ವೀಕ್ ಹೈ, ಕ್ಲೋಸಿಂಗ್ ಪ್ರೈಸು 2027. ಹ್ಯುಂಡೈ ಮೋಟರ್ಸ್ 2215 52 ವೀಕ್ ಹೈ, ಕ್ಲೋಸಿಂಗು 2192. ಪಾಯಿಂಟ್ ನಂಬರ್ 9 ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಓಲಾ ಎಲೆಕ್ಟ್ರಿಕ್ 52 ವೀಕ್ ಲೋ 43, ಕ್ಲೋಸಿಂಗ್ ಪ್ರೈಸ್ 43.09. ಪಾಯಿಂಟ್ ನಂಬರ್ 10 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.17% ಡೌನು, ಜಪಾನ್ 1.41% ಅಪ್ಪು, ಜರ್ಮನಿ 0.7% ಅಪ್ಪು, ಫ್ರಾನ್ಸ್ 1.29% ಅಪ್ಪು, UK 0.44% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ 0.97% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.